ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಟೌನ್ನಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮರಥ ಶಿಥಿಲವಾದ ಕಾರಣ ತೇರು ಕಟ್ಟುವ ಉಪ್ಪಾರರ ಮನವಿ ಮೇರೆಗೆ ಶಾಸಕ ಶರತ್ ಬಚ್ಚೇಗೌಡ ಅವರು ಹೊಸ ತೇರನ್ನ ಉಡುಪಿಯಲ್ಲಿ ಮಾಡಿಸಿದ್ದು, ಶುಕ್ರವಾರ ಹೊಸಕೋಟೆಗೆ ಆಗಮಿಸಿದ ಹೊಸ ತೇರನ್ನ ಹೊಸಕೋಟೆ ಟೌನ್ ಪಾರ್ವತಿಪುರದ ಊರಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಶಾಸಕ ಶರತ್ ಬಚ್ಚೇಗೌಡ ಅವರು ಮತ್ತು ಬೆಂಡಿಗಾನಹಳ್ಳಿ ಕುಟುಂಬದವರು ಅದ್ಧೂರಿಯಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು, ಪುರಾಣ ಪ್ರಸಿದ್ಧ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮೈಸೂರು ಮಹಾರಾಜರು 122 ವರ್ಷಗಳ ಹಿಂದೆ ಬುದ್ಧ ಪೌರ್ಣಿಮೆಯಂದು ಬ್ರಹ್ಮ ರಥೋತ್ಸವವನ್ನ ಪ್ರಾರಂಭ ಮಾಡಿದ್ದು, ಈ ತೇರು ಈಗ ಶಿಥಿಲವಾಗಿದ್ದು ನೂತನ ರಥ ಮಾಡಿಸುವ ಸೌಭಾಗ್ಯ ನಮಗೆ ದೊರೆತಿರುವುದು ನಿಜಕ್ಕೂ ಸಂತೋಷ ತಂದಿದೆ ಅಂತ ಹೇಳಿದ್ರು. ಅಲ್ಲದೆ ರಥದ ಸ್ವಾಗತಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೆ ಧನ್ಯವಾದಗಳನ್ನ ತಿಳಿಸಿದರು. ಶರತ್ ಬಚ್ಚೇಗೌಡ ಬಿಎಂಆರ್ಡಿ ಹೊಸ ತೇರನ್ನ ಕೇಶವಮೂರ್ತಿ ಅವರು ಶುಕ್ರವಾರ ಮೇ ತಿಂಗಳಿನಲ್ಲಿ ಬರುವ ಬ್ರಹ್ಮ ರಥೋತ್ಸವದ ಹೊಸಕೋಟೆ ಟೌನ್ ಜನಸಾಗರ ಪಾರ್ವತಿಪುರದ ಊರಬಾಗಿಲು ನಮ್ಮ ಜನ್ಮದ ಸ್ವಾಮಿ ದೇವಸ್ಥಾನದ ಶಾಸಕ ಶರತ್ ಬಚ್ಚೇಗೌಡ ಅವರು ಬೆಂಡಿಗಾನಹಳ್ಳಿ ಕುಟುಂಬದವರು ಅದ್ಧೂರಿಯಾಗಿ ನಮ್ಮ ಶಾಸಕರಾದ ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು ಪಾಲ್ಗೊಂಡಿರುವುದು ಪುರಾಣ ಪ್ರಸಿದ್ಧ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮೈಸೂರು ಮಹಾರಾಜರಾದ ಸುಬ್ಬರಾಜು 122 ವರ್ಷಗಳ ಹಿಂದೆ ನಮ್ಮ ಹೆಮ್ಮೆಯ ಶಾಸಕರು 2025 ಪ್ರಾರಂಭ ಮಾಡಿದಂತೆ ಈ ತೇರು ಈಗ ಶಿಥಿಲವಾಗಿದ್ದು ಮುನ್ನವೇ ನೂತನ ರಥ ಮಾಡಿಸುವ ಸೌಭಾಗ್ಯ ನಮಗೆ ದೊರೆತಿರುವುದು ಅವರಿಗೆ ದೇವರಿಗೂ ಸಂತೋಷ ತಂದಿದೆ ಅಂತ ಹೇಳಿದರು. ಉನ್ನತ ರಾಜ್ಯ ರಥದ ಸ್ವಾಗತಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೆ ಧನ್ಯವಾದಗಳನ್ನು ತಿಳಿಸಿದರು. AB ನ್ಯೂಸ್ ಕನ್ನಡ ಬಳಿಕ ಬಿಎಂ श्रीमन्महागणाधिपतये नमः। काश्मीरकर कदरीपन लोगों ಮೇಲೆ ಬ್ರಹ್ಮರಥೋತ್ಸವದ ಮೇಯಲ್ಲಿ ಬರ್ತಕ್ಕಂಥ ಬ್ರಹ್ಮರಥೋತ್ಸವ ಇವತ್ತು ಕಾಣ್ತಾ ಇದೆ. ಅಂದರೆ ನಮ್ಮ ಹೊಸಕೋಟೆ ಜನರಿಗೆ ಭಕ್ತಾದಿಗಳಿಗೆ ಅವಕಾಶಗಳು ಬಹಳ ಪ್ರೀತಿ ವಿಶ್ವಾಸ ಅದರಿಂದ ಈಗ ನಮ್ಮ ಕಾಣ್ತಿರೋ ಜನಸಾಗರ ಅದಕ್ಕೆ ಪ್ರತಿಜ್ಞೆ ಕಾಣಿಸ್ತಾ ಇದೆ. ಈಗ ನಿಮಗೆಲ್ಲ ಗೊತ್ತಿದ್ದಾಗೆ ಈ ವಾರದಿಂದ ನಾವು ಏನು ಪ್ರಚಾರ ಆಗಿದೆ, ಬಂದಿದೆ. ಲಾಸ್ಟ್ 11 ತಿಂಗಳ ಹಿಂದೆಗಡೆ ನಾವು ಮಾರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬ್ರಹ್ಮರಥೋತ್ಸವ ಮಾರಾಟ ಮಾರ್ಚ್ ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇವಾಗ 11 ತಿಂಗಳಿಂದ ಹೊಸಕೋಟೆ ಟೌನಲ್ಲಿ ಪೂರ್ವಿಕರು ಬ್ರಹ್ಮರಥೋತ್ಸವ ಮಾಡಿದ್ದಾರೆ, ಚಾಲನೆ ಕೊಟ್ಟಂತ ನಮ್ಮ ಮೈಸೂರು ಮಹಾರಾಜರು. ಆದರೆ 122 ವರ್ಷ ಆದಮೇಲೆ ಎಲ್ಲ ದೇವರು ಸುಖವಾಗಿತ್ತು. ಅದನ್ನು ಮನಗೊಂಡಂತ ನಮ್ಮ ಶಾಸಕರು ಎಲ್ಲ ಟೌನಿನ ಎಲ್ಲ ಪ್ರಮುಖರು ದಶಕಗಳ ನಮ್ಮ ಕಾಯುವಿಕೆಗೆ ನಮ್ಮ ಹೊಸ ತೇರನ್ನು ಉಡುಗೊರೆಯಾಗಿ